ರಾಮ ಮಂದಿರ ಕಾಣಿಕೆಗೆ ಕನ್ನ ಬಿಜೆಪಿ ಎಚ್ಚರಿಕೆಯ ಹೆಜ್ಜೆ. ಬೆಂಗಳೂರಿನಲ್ಲಿ ನಿನ್ನೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಸಮನ್ವಯ ಸಭೆ. ರಾಮ ಮಂದಿರ ಕಾಣಿಕೆಗೆ ಕನ್ನ. ಬೆಂಗಳೂರಿನಲ್ಲಿ ನಿನ್ನೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಸಮನ್ವಯ ಸಭೆ. ಸಂಘದ ಪ್ರಮುಖ ಮುಖಂಡರು, ಬಿಜೆಪಿ ನಾಯಕರು ಭಾಗಿ. ಪಕ್ಷದಲ್ಲಿ ಇತ್ತೀಚೆಗೆ ನಡೆದ ವಿದ್ಯಮಾನಗಳ ಬಗ್ಗೆ ಮಹತ್ವದ ಚರ್ಚೆ. ರಾಮ ಮಂದಿರ ಕಾಣಿಕೆಗೆ ಕನ್ನ ಹಾಕಿದ್ದ ಬಗ್ಗೆಯೇ ಚರ್ಚೆ. ರಾಮ ಮಂದಿರ ಕಾಣಿಕೆಗೆ ಕನ್ನ, ಬಿಜೆಪಿ ಎಚ್ಚರಿಕೆಯ ಹೆಜ್ಜೆ. ಅಯೋಧ್ಯೆ ರಾಮ ಮಂದಿರ ವಿಚಾರದಲ್ಲಿ ತಪ್ಪಾಗಿದೆ, ಅದನ್ನು ಅತಿಯಾಗಿ ಸಮರ್ಥನೆ ಮಾಡಿಕೊಳ್ಳುವುದು ಬೇಡ. ಬೈಠಕ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಿಟಿ ರವಿ, ಕೇಂದ್ರ ಸಚಿವ ಜೋಶಿ, ಶೋಭಾ ಕರಂದ್ಲಾಜೆ, ಬೆಲ್ಲದ್, ಇನ್ನು ಸುನಿಲ್ ಕುಮಾರ್, ಮುರುಗೇಶ್ ನಿರಾಣಿ, ಬೊಮ್ಮಾಯಿ ಅವರು ಕೂಡ ಭಾಗಿ. ಸಭೆಯಲ್ಲಿ ಮುಂಬರುವ ವಿಧಾನಸಭೆ ಜಿಬಿಎ ಸಂಬಂಧ ಕೂಡ ಚರ್ಚೆ. ಸಂಘದ ನಾಯಕರಿಂದ ಬಿಜೆಪಿ ನಾಯಕರಿಗೆ ಮಹತ್ವದ ಸೂಚನೆ ಕೂಡ ನೀಡಲಾಗಿದೆ. ರಾಮ ಮಂದಿರ ಕಾಣಿಕೆಗೆ ಕನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸದ್ಯಕ್ಕೆ ಎಚ್ಚರಿಕೆಯ ಹೆಜ್ಜೆಯನ್ನು ಅನುಸರಿಸ್ತಾ ಇದೆ. ಬೆಂಗಳೂರಿನಲ್ಲಿ ನಿನ್ನೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಸಮನ್ವಯ ಸಭೆ ಕೂಡ ನಡೆಸಲಾಯಿತು. ಈ ಒಂದು ಸಭೆಯಲ್ಲಿ ಸಂಘದ ಪ್ರಮುಖ ಮುಖಂಡರು ಕೂಡ ಭಾಗಿಯಾಗಿದ್ರು. ಜೊತೆಗೆ ಬಿಜೆಪಿ ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗಿದ್ರು. ಮಹತ್ವದ ಚರ್ಚೆಗಳನ್ನು ಮಾಡಲಾಯಿತು. ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತದೆ ಅಂದರೆ ಪ್ರಸ್ತುತ ವಿದ್ಯಮಾನಗಳು ಏನಾಗ್ತಾ ಇದೆ ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಯಿತು. ಅದರ ಜೊತೆಗೆ ರಾಮ ಮಂದಿರ ಕಾಣಿಕೆಗೆ ಕನ್ನ ಹಾಕಿದ್ದ ಬಗ್ಗೆಯೂ ಕೂಡ ಸದ್ಯಕ್ಕೆ ಈ ಒಂದು ಬೈಠಕ್ನಲ್ಲಿ ಚರ್ಚೆ ಕೂಡ ಮಾಡಲಾಯಿತು. ಇನ್ನು ಬಹಳ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಿಟಿ ರವಿ, ಕೇಂದ್ರ ಸಚಿವ ಜೋಶಿ, ಶೋಭಾ ಕರಂದ್ಲಾಜೆ, ಬೆಲ್ಲದ್, ಇನ್ನು ಸುನಿಲ್ ಕುಮಾರ್, ಮುರುಗೇಶ್ ನಿರಾಣಿ, ಬೊಮ್ಮಾಯಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಬಹಳ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರು. ಇನ್ನು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಅಂತಂದರೆ ಮುಂಬರುವಂತಹ ವಿಧಾನಸಭೆ ಚುನಾವಣೆ. ಈ ಒಂದು ವಿಧಾನಸಭೆ ಚುನಾವಣೆಯನ್ನು ಯಾವ ರೀತಿ ನಾವು ಎದುರಿಸಬೇಕಾಗತ್ತೆ, ಅದರ ಜೊತೆಗೆ ಜಿಬಿಎ ಸಂಬಂಧ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಬಿಜೆಪಿಯಲ್ಲಿನ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಸಂಘ ಕಿಡಿ. ನಾಯಕರ ನಡವಳಿಕೆ ಬದಲಿಸಿಕೊಳ್ಳಲು ಆರ್ಎಸ್ಎಸ್ ಖಡಕ್ ಸೂಚನೆ. ಒಗ್ಗಟ್ಟಿನ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ನಾಯಕರಿಗೆ ಸೂಚನೆ. ಟೈಮ್ ಕಡಿಮೆ ಇದೆ, ಅಲರ್ಟ್ ಆಗುವಂತೆ ಆರ್ಎಸ್ಎಸ್ ಸಲಹೆ. ಅಡ್ಡ ಮತದಾನ ಪ್ರಕರಣದ ಬಳಿಕ ಹೈಕಮಾಂಡ್ ಅಸಮಾಧಾನ. ಚುನಾವಣೆ ನಿರ್ವಹಿಸಿದ ರೀತಿಗೆ ಸಂಘದ ಮುಖಂಡರಿಗೆ ಬೇಸರ. ಇನ್ನು ಬಿಜೆಪಿಯಲ್ಲಿ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಸಂಘ ಕಿಡಿಕಾರಿದೆ. ನಾಯಕರ ನಡವಳಿಕೆಯನ್ನು ಬದಲಿಸಿಕೊಳ್ಳಲು ಕೂಡ ಆರ್ಎಸ್ಎಸ್ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಜೊತೆಗೆ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ನಾಯಕರಿಗೆ ಸದ್ಯಕ್ಕೆ ಸಂಘ ಸೂಚನೆ ಕೂಡ ಕೊಟ್ಟಿದೆ. ಟೈಮ್ ಕಡಿಮೆ ಇದೆ, ಫುಲ್ ಅಲರ್ಟ್ ಆಗಿರಿ ಅಂತ ಆರ್ಎಸ್ಎಸ್ ಈಗ ಸಲಹೆ ಕೂಡ ಕೊಟ್ಟಿದೆ. ಯಾಕೆಂತಂದರೆ ವಿಧಾನಸಭೆ ಚುನಾವಣೆಯನ್ನು ಫೇಸ್ ಮಾಡಬೇಕು, ಅದರ ಜೊತೆಗೆ ಜಿಬಿಎ ಒಂದು ಎಲೆಕ್ಷನನ್ನು ಕೂಡ ಫೇಸ್ ಮಾಡಬೇಕಾಗಿದೆ. ಹಾಗಾಗಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ, ಸಮಯ ಬಹಳ ಕಡಿಮೆ ಇದೆ, ಜೊತೆಗೆ ಒಗ್ಗಟ್ಟಿನಿಂದ ಕೆಲಸಗಳನ್ನು ಮಾಡಿ ಅಂತ ಕೂಡ ಆರ್ಎಸ್ಎಸ್ ಈಗ ಸಲಹೆಯನ್ನು ಕೊಟ್ಟಿದೆ. ಇನ್ನು ಈ ಒಂದು ಅಡ್ಡ ಮತದಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೂ ಕೂಡ ಆಲ್ರೆಡಿ ಅಸಮಾಧಾನ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಚುನಾವಣೆ ನಿರ್ವಹಿಸಿದ ರೀತಿಗೂ ಕೂಡ ಸಂಘದ ಮುಖಂಡರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಒಟ್ಟಾಗಿ ಚುನಾವಣಾ ತಯಾರಿಯನ್ನು ನಡೆಸಿ ಕಾಲಕಾಲಕ್ಕೆ ಒಟ್ಟಾಗಿ ಸಭೆ ಸೇರಿ ಅಂತ ಕೂಡ ತಾಕೀತನ್ನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಇನ್ನು ಸರ್ಕಾರದವರು ಜಿಬಿಎ ಚುನಾವಣೆ ನಡೆಸ್ತಾರೋ ಇಲ್ವೋ ಅದು ಬಹಳ ಮುಖ್ಯ ಆಗೋದಿಲ್ಲ. ಈಗಿನಿಂದಲೇ ಸಮರೋಪಾದಿಯಲ್ಲಿ ನೀವು ಸಿದ್ಧತೆಯ ಕೆಲಸವನ್ನ ಮಾಡಬೇಕು. ಯಾಕೆಂತಂದ್ರೆ ಈಗ ಸದ್ಯಕ್ಕೆ ಈ ಒಂದು ಜಿಬಿಎ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆಲ್ರೆಡಿ ಆದೇಶವನ್ನ ಮಾಡಿದೆ. ಈ ಒಂದು ಜಿಬಿಎ ಎಲೆಕ್ಷನ್ ಮಾಡಲೇಬೇಕು ಅಂತ ಖಡಕ್ ಆಗಿ ಕೋರ್ಟ್ ಸೂಚನೆ ಕೂಡ ನೀಡಿದೆ. ಇನ್ನು ಚುನಾವಣಾ ಆಯೋಗ ಕೂಡ ಈ ಒಂದು ಜಿಬಿಎ ಎಲೆಕ್ಷನ್ಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಆದರೆ ಸರ್ಕಾರ ಜಿಬಿಎ ಎಲೆಕ್ಷನ್ ಮಾಡಲಿಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಕೂಡ ಹೇಳ್ತಾ ಇದೆ.